ನಮ್ಮ ರಾಣಿ ಬೆಳಗ್ಗೆ ನನಗೆ ಬೆನ್ನು ಕಚ್ಬಿಟ್ಲು. ನಾಯಿ ಕಚ್ಚಿರೋದಕ್ಕೆ ಏನೇನು ಮಾಡ್ಬೇಕು ನನಗೆ? ನಾಯಿಗೆ ನಿಯತ್ತು ಅಂತಾರೆ. ಎಲ್ಲೇ ನಿನಗೆ ನಿಯತ್ತೆಲ್ಲೇ ನಿಂದು? ದುರಂತ ನಡೆದ್ಬಿಡ್ತು. ಬುರ್ಜಿ ಮಾಡೋಕ್ಕೆ ನಮ್ಮ ಫ್ರೆಂಡ್ ನೋಡಿ ಫ್ಯಾನ್ ತೊಳಿತಾ ಇದ್ದಾನೆ. 3, 2, 1 ರನ್. What is the fam? Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನನ್ನ ಕಾರಲ್ಲಿ. ಈಗ ಥೆರಪಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ತಾ ಇಲ್ಲ, ನಾನು ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ರಾಣಿ ಬೆಳಗ್ಗೆ ನನಗೆ ಬೆನ್ನು ಕಚ್ಬಿಟ್ಲು. ಏನಾಯ್ತು ಅಂತ ನಾನು ಮನೆಗೆ ಹೋಗಿ ಹೇಳ್ತೀನಿ. ಫಸ್ಟ್ ಇಂಜೆಕ್ಷನ್ ಹಾಕ್ಸ್ಕೊತೀನಿ ಬನ್ನಿ. 3 ಇಂಜೆಕ್ಷನ್ ಹಾಕ್ಸ್ಬೇಕಂತ ಇವಾಗ ನಾನು. 3 ಇಂಜೆಕ್ಷನ್ ಅಂದ್ರೆ ಇವಾಗ ಹಾಕ್ತಾರೋ ಗೊತ್ತಿಲ್ಲ, ಬಟ್ ಒಟ್ಟು 3 ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗ ಫಸ್ಟ್ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಡ್ತೀನಿ ಬನ್ನಿ ಗೈಸ್. ಸೊ ಯಾವುದೋ ಇಂಜೆಕ್ಷನ್ ತೊಗೊಳಕ್ಕೆ ಹೇಳಿದ್ದಾರೆ, ರ್ಯಾಬಿ ವ್ಯಾಕ್ಸ್ ಅಂತೆ, ನಾಯಿ ಇಂಜೆಕ್ಷನ್ನು. ಬನ್ನಿ ಇಸ್ಕೊಂಬನ್ನಿ ಗೈಸ್. ನಾಯಿ ಔಷಧಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಾಯಿ ಕಚ್ಚಿರೋದಕ್ಕೆ ಏನೇನು ಮಾಡ್ಬೇಕು ನನಗೆ? ಇದು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ಮೇಡಮ್, ಮುಂಚೆ ತಗೊಂಡು. ಮೂರು ಹಾಕ್ಸ್ಬೇಕಲ್ಲ. ಸೊ ಹೊರಟಿದ್ದೆ, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು. ಹಾಯ್, ಆರಾಮ ಬನ್ನಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಬಟ್ ಮುಂದೆ ಹೋಗಿ ನಾನು ವಾಪಸ್ ನೋಡಿದೆ, ಆವಾಗ ನೀವು ಅಂತ ಗೊತ್ತಾಯ್ತು. ಥ್ಯಾಂಕ್ ಯು. ಸರಿ, ಲೇಟ್ ಆಗ್ತಿದ್ಯಾ? ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಕಮ್ ಆನ್, ಇಂಟ್ರೊಡ್ಯೂಸ್ ಅಸ್. ಥ್ಯಾಂಕ್ ಯು ಗೈಸ್. ಲೆಟ್ಸ್ ಗೋ. ನಾನು ಹೊರಟಿದ್ದೆ, ಕಾರ್ ತಿರ್ಸ್ಕೊಂಡೆ. ಬ್ರೋ ಒಂದು ಸೆಲ್ಫಿ ಅಂದರು, ಅಷ್ಟು ಅಂತ ತಿಳಿದ್ಬಿಟ್ಟೆ. ಏನೋ ಇಂಜೆಕ್ಷನ್ ನೋವ್ತಾ ಇದೆ ಗೈಸ್, ಫಸ್ಟ್ ಟೈಮು. ಏನು ಕರೆಕ್ಟಾಗಿ ಹಾಕಿದ್ರಲ್ಲ ಗೊತ್ತಿಲ್ಲ ಮೇಡಮು, ಬಟ್ ನಾಯಿ ಇಂಜೆಕ್ಷನ್ ಹೋಗುತ್ತೆ ಅಂತ ಗೊತ್ತು. ಒಂದ್ಸರಿ ಹಾಕ್ಸಿದ್ದೀನಿ ಮುಂಚೆನೆ, ಒಂದ್ಸರಿ ನಾಯಿ ಕಚ್ಬಿಟ್ಟಿತ್ತು ನನಗೆ. ಅದ್ರದ್ದು ಇನ್ನೂ ಮಾರ್ಕ್ ಇದೆ ಇವತ್ತು. ಅದಕ್ಕೆ ಸಂಜೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ 8:00. ಸೊ ಐ ಆಮ್ ವರ್ಕಿಂಗ್ ಆನ್ ಮೈ ಹೆಲ್ತ್ ಗೈಸ್. ಫಿಸಿಕಲ್ ಹೆಲ್ತ್ ತುಂಬ ಇಗ್ನೋರ್ ಮಾಡ್ಬಿಟ್ಟಿದ್ದೀನಿ. ವ್ಲಾಗು, ರೀಲ್ಸು, ಅದು ಇದು ಅಂದ್ಕೊಂಡು ದಿನ. ಅದಕ್ಕೆ ಇವಾಗ ನನ್ನ ಹಲ್ಲು ಟ್ರೀಟ್ಮೆಂಟ್ ನಡೀತಾ ಇದೆ. ನಂದು ಕಾಲ್ದು ಸ್ಕಿನ್ದು ಒಂಚೂರು ಇಶ್ಯೂ ಆಗಿತ್ತು, ಅದೇನು ಅಂತ ತೋರಿಸ್ಬೇಕಿತ್ತು. ಅದೊಂದು ಸರಿ ತೋರ್ಸೋಕೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಂದು ಶೋಲ್ಡರ್ ಹತ್ರ ಒಂಚೂರು ಪೇನ್ ಬರುತ್ತೆ ವರ್ಕೌಟ್ ಮಾಡ್ಬೇಕಾದ್ರೆ, ಅದನ್ನು ಚೆಕ್ ಮಾಡಿಸಿ ಅಂತ ನಮ್ಮ ಟ್ರೈನರ್ ಹೇಳಿದ್ದಾರೆ. ಅದನ್ನು ಚೆಕ್ ಮಾಡಿಸ್ಬೇಕು. ಲಾಟ್ ಆಫ್ ಥಿಂಗ್ಸ್ ಐ ಆಮ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಈಗ ರಾಣಿ ಏನು ಕಚ್ಚಿದ್ಲು, ಹೆಂಗಾಯ್ತು ಎಲ್ಲ ಮನೆಗೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಲೈವ್ ವಿಜುವಲ್ಸ್. ಬನ್ನಿ ಗೈಸ್. ಸೊ ಮನೆಗೆ ಬಂದೆ ಆಯ್ತಾ. ಈಗ ಹೇಳ್ತೀನಿ ಏನಾಯ್ತು ಅಂತ. ನಮ್ಮ ಅಪ್ಪ ರಾಣಿನ ಇಲ್ಲಿ ಮಲಗಿಸ್ಬಿಟ್ಟು ಅದ್ರ ಮೇಲೆ ಹಿಂಗೆ ದಿಂಬಿಟ್ಟಿದ್ರು ಅವಳ ಮೇಲೆ. ಯಾಕೆ ಅಂದರೆ ಚಳಿ ಆಗಬಾರ್ದು ಅಂತ. ಜಸ್ಟ್ ಬೆಳಗ್ಗೆ ಒಂದು 10 ಗಂಟೆ ಟೈಮ್ಗೆ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಕೂತಿದ್ರು, ಮಾತಾಡ್ತಾ ಇದ್ರು. ನಾನು ಹಂಗೆ ಮಾತಾಡೋಕ್ಕೆ ಅಂತೇಳಿ ಹಿಂಗೆ ಕೂತ್ಕೊಂಡು ಇದ್ರ ಮೇಲೆ ಹಿಂಗೆ ಕೈ ಇಟ್ಟಿದ್ದೆ. ಇಲ್ಲಿಂದ ನಾಯಿ ಮಕ ಎದ್ದು ರಚ್ಚಿಕ್ಕಂತ ಇಲ್ಲಿ ಬಾಯಾಗ್ತು, ಇಲ್ಲಿ ನನ್ನ ಬ್ಯಾಕ್ಗೆ ಶೋಲ್ಡರ್ ಹತ್ರ ಒಂದು ಚಿಕ್ಕ ಹಲ್ ಮಾರ್ಕ್ ಬಿದ್ದುಬಿಟ್ಟಿದೆ. ಸೊ ಅದಕ್ಕೆ ನಮ್ಮ ಡಾಕ್ಟರ್ ಕೇಳಿದೆ ಏನು ಮಾಡಬೇಕು ಅಂತ. ಅವ್ರು ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ, 3 ಇಂಜೆಕ್ಷನ್ ಹಾಕ್ಸ್ಬೇಕು ಅಂದರು. 3 ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ನೋಡಿ. ತಪ್ಪೋಗ್ದಲ್ಲ ನಂದೆ, ಬಟ್ ನಾವು ಅಪ್ಪನ ತಪ್ಪು, ಅವಳನ್ನ ಕವರ್ ಮಾಡಿದ್ದೆ ಅದರಲ್ಲಿ. ರಾಣಿ ನಿನಗೆ ನಾನು ಊಟ ತಂದಾಕಿ ಇಂಜೆಕ್ಷನ್ ಹಾಕ್ಸಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮಾಡಿದ್ದಕ್ಕೆ ನನಗೆ ಕಚ್ಬಿಟ್ಟಲ್ಲೇ. ನಾಯಿಗೆ ನಿಯತ್ತು ಅಂತಾರೆ. ಎಲ್ಲೇ ನಿನಗೆ ನಿಯತ್ತೆಲ್ಲೇ ನಿಂದು? ನಿನ್ನ ನಿಯತ್ತೆಲ್ಲೇ ರಾಣಿ? ನಿಯತ್ತೆಲ್ಲಿ? ಪಾಪ ಗೈಸ್, ಅದಕ್ಕೆ ಏನು ಗೊತ್ತಾಗುತ್ತೆ, ಯಾರೋ ಒಂದಿನೋ ಮಾಡ್ಬಿಟ್ರು ಅಂತೇಳಿ ರಿಯಾಕ್ಟ್ ಮಾಡ್ಬಿಡ್ತದು. ಸಾಯಿಲ್ಗೆ ಹಂಗೆ ಕಚ್ಚಿದ್ದು, ಬಟ್ ಜಾಸ್ತಿ ಆಗಿಲ್ಲ ಪುಣ್ಯಕ್ಕೆ. ಬರೀ ಒಂದು ಹಲ್ ಮಾರ್ಕ್ ಬಿದ್ದಿದೆ. 3 ಇಂಜೆಕ್ಷನ್ ಹಾಕಿದ್ರೆ ಸರಿ ಹೋಗುತ್ತೆ. ಈಗ ಅದಕ್ಕೆ ಹೊಡೆದು ಪಾಪ ಎಲ್ಲ ಯೂಸ್ ಇಲ್ಲ, ಹಂಗೆಲ್ಲ ಯಾರು ಮಾಡಬಾರ್ದು, ನಮ್ಮ ತಪ್ಪದು. ನಮ್ಮ ಅಪ್ಪ ಅದಕ್ಕೆ ಒಂದು ಬೆಡ್ಶೀಟ್ ಕೊಡ್ಸಿದ್ರೆ ನಾಯಿ ಇದೆ ಅಂತ ಗೊತ್ತಾಗ್ತಿತ್ತು. ಮುಚ್ಬಿಟ್ಟು ಇಟ್ಟವ್ರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಏನು ಹೇಳಿ. ನಮ್ಮ ಕುಕ್ಕುಂಬರ್ದು ಕ್ಯಾರೆಟ್ದು ಜ್ಯೂಸ್ ಮಾಡಿ ಇಟ್ಟಿದ್ದಾರೆ. ಇದು ಮಾಡೋಕೆ ಒಂದು ಜ್ಯೂಸರ್ ತರಬೇಕು. ಟೇಸ್ಟೇ ಒಂಥರ ವಿಚಿತ್ರವಾಗಿ ಬರ್ತಾ ಇದೆ. ಜ್ಯೂಸರ್ ಇದ್ರೆ ಕರೆಕ್ಟಾಗಿ ಗ್ರೈಂಡ್ ಆಗುತ್ತೆ. 3, 2, 1 ಗೋ. ಅಷ್ಟು ಕೆಡ್ದಾಗೇನಿಲ್ಲ, ಬಟ್ ಸಪ್ಪೆ ಮತ್ತು ನಾಲ್ಗೆಗೆ ಕೋಕು ಸ್ಪ್ರೈಟ್ನಿಂದೆಲ್ಲ ಕುಡ್ದು ಅಭ್ಯಾಸ ಅಲ್ವಾ, ಇದೆಲ್ಲ ಕುಡಿಯೋಕ್ಕಾಗಲ್ಲ. ಕುಕ್ಕುಂಬರ್, ಲೆಟ್ಸ್ ಗೋ. ಸೊ ಮೊಟ್ಟೆ, ಮೊಸರು, ಆರೆಂಜ್ ತರಿಸಿದ್ದೆ, ಥ್ಯಾಂಕ್ ಯು. ಸೊ ನಾನೀಗ ಡಯಟ್ದು ಫುಡ್ ಮಾಡ್ಕೋಬೇಕಿತ್ತು. ನನಗೆ ಚಿಕನ್ ಎಲ್ಲ ತಿನ್ನೋಕ್ಕಾಗ್ತಿಲ್ಲ. ಈಗ ನಂದು ಚಿಕನ್ ಇರೋದು ಮೀಲು, ಬಟ್ ಟೀದ್ದು ಕೆಲಸ ಮಾಡಿಸೋದ್ರಿಂದ ಚಿಕನ್ ತಿನ್ನೋಕ್ಕಾಗ್ತಿಲ್ಲ. ಅದಕ್ಕೆ ಮೊಸರನ್ನ ತಿನ್ನಿ ಅಂತ ಹೇಳಿದ್ದಾರೆ. ಮೊಸರು ಅನ್ನ ಮಾಡ್ಕೊಂಡು ತಿನ್ಬೇಕೀಗ. ಗೈಸ್, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ. ನನ್ನ ಮನೆ ಕಮಿಟೆಡ್ ಕಿಂಗ್ ಸಂಜೆ ಬಂದಿದ್ದಾರೆ. ಸೊ ಕಮಿಟೆಡ್ ಕಿಂಗ್ ಸಂಜೆಗೆ ವೆಲ್ಕಮ್ ಮಾಡ್ತಾ ನಾನು ನನ್ನ ಡಯಟ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಆರೆಂಜ್ ತಗೊಂಡು ನನ್ನ ಕಣ್ಣಿಗೆ ಹೊಡಿಯೋಕೆ ಟ್ರೈ ಮಾಡ್ತಾವ ನಾನು ಆಗಿಂದ, ಬಟ್ ಆಗ್ತಾ ಇಲ್ಲ. ಮತ್ತೆ ಹುಟ್ಟು ಬರ್ಬೇಕಣ್ಣ ನೀನ್. ಹೋಗ, ಯಾವ ಹಾಸ್ಪಿಟ್ಲ? KC ಜನರಲ್ಲ? ಏನಾದ್ರು ಮಾಡಿದ್ರೆ ಮಾತ್ರ ಚಿಲ್ಲಿ ಫ್ಲೆಕ್ಸ್ ಕಣ್ಣಿಗೆ ಹಾಕ್ಬಿಡ್ತೀನಿ ನಾನು, ನಿಜವಾಗ್ಲು.
ಸುಮ್ಮನೆ ಡಯಟ್ ಮಾಡ್ಕೋಬೇಕು. ಸುಮ್ಮನೆ ಒಂದು 5 ನಿಮಿಷ ಆಯ್ತು, ನೀನೇ ಗೆದ್ದೆ. ಇದ್ರಲ್ಲಿ ನಾನು ವೆಯ್ಟ್ ಮಾಡ್ಬೇಕು ಊಟನ. ಹಿಂಗ್ ನಗ್ರಿ, ಇವತ್ತು ನಗ್ತೀರಾ, ನಾಳೆ ಬಂದ್ಬಿಟ್ಟು ಕೇಳ್ತೀರಾ ಹೆಂಗ್ ಮಾಡ್ದೆ ಬಾಡಿನ ಅಂತ. ಮಾರ್ಕ್ ದಿಸ್ ವರ್ಡ್ ಗೈಸ್, ಮಾರ್ಕ್ ದಿಸ್ ವರ್ಡ್. ಈ ವ್ಲಾಗ್ನ ನೆನ್ಪಿಟ್ಕೊಳ್ಳಿ, ಸಂಜೆನೂ ನೆನ್ಪಿಟ್ಕೊಳ್ಳಿ. ಇಲ್ಲಿ ತಿರ್ಗಿ ನೋಡಲಿ, ನೋಡಿ ನಗ್ತಾವ್ ನೋಡಿ. ಇವತ್ತು ಮಾಡ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್ ನನಗೋಸ್ಕರ ನಮ್ಮ ಚಂದ್ರಮಂಟಿನೂ ಬಂದಿಲ್ಲ ಹೆಲ್ಪ್ ಮಾಡೋಕ್ಕೆ. ಸೊ ಅದಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಅಂತ ಒಂದು ಮೊಟ್ಟೆ ಬುರ್ಜಿ ಮಾಡಿಕೊಡು ಅಂದ್ರೆ ನಾನು ಮೊಸರನ್ನ ಮಾಡ್ಕೊತಾ ಇದ್ದೀನಿ. ನಮ್ಗೆ ಹೆಲ್ಪ್ ಮಾಡಕ್ ಬರೋದು. ನೋಡಿಲ್ಲ ಚಂದ್ರಮಂಟಿ ವಿಡಿಯೋ ನೋಡಿಲ್ಲ ನೀನೇ? ಸೊ ಇವಾಗ ಮೊಟ್ಟೆ ಬುರ್ಜಿ ಮಾಡೋಕ್ಕೆ ನಮ್ಮ ಫ್ರೆಂಡು ನೋಡಿ ಫ್ಯಾನ್ ತೊಳಿತಾ ಇದ್ದಾನೆ. ಥ್ಯಾಂಕ್ ಯು ಸಂಜಯ್ ಅವರೇ. ಲೈಫಲ್ಲಿ ಇವತ್ತು ಒಂದಿನ ಯೂಸ್ ಆಯಿತು ಫ್ರೆಂಡ್ಶಿಪ್ ನನಗೆ. 3 ಮೊಟ್ಟೆ ಫುಲ್ ಎಗ್ಗು ಒಂಚೂರು ನೋಡಿ ಟೇಸ್ಟಿಯಾಗಿ ಮಾಡಿಕೊಡು. ನಾನು ಪ್ರೋಟೀನ್ ಶೇಕ್ ಮಾಡ್ಕೋಬೇಕು. ಕಷ್ಟ ಇದೆ ಗೈಸ್, ಕಷ್ಟ ಇದೆ ಜೀವನ ಗೈಸ್. ಇದು ನನ್ನ ಆಫ್ಟರ್ನೂನ್ ಮೀಲ್. ಲಾಸ್ಟ್ ಹೆಲ್ಪ್ ಮಾಡ್ಬಿಡು ಸಂಜಯ್ ಗೈಸ್. ಊಟ ಹಾಕ್ಕೊಟ್ಟಿದ್ದಾನೆ, ಬಟ್ ನೋಡಿ ಗೈಸ್ ಎಷ್ಟು ಚಿಕ್ಕ ಮನ್ಸಿ. ಒಂದೇ ಒಂದು ಹೆಲ್ಪ್ ಏನಂದರೆ ಪ್ರೋಟೀನ್ ಶೇಕರ್ ಇದೆಲ್ಲ ತೊಳಿಬೇಕು. ಒಂಥರ ನನಗೆ ಲೇಜಿ ಫೀಲಿಂಗ್ ಒಂಥರ. ಇವತ್ತು ನಾನು ಸಂಜೆ ಫ್ರೆಂಡ್ ಬಂದ್ಬಿಟ್ಟಿದ್ದಾನಲ್ಲ, ಅವನ ಮೇಲೆ ಹೋಪ್ಸ್. ಆ ಬಾಟಲ್ನ ತೊಳೆದ್ಬಿಟ್ಟು ಒಂಚೂರು ಪ್ರೋಟೀನ್ ಹಾಕಿ ಕೊಟ್ಬಿಟ್ರೆ ನೀನು ನನ್ನ ಲೈಫಲ್ಲಿ ಒಂಥರ ಕಿಂಗ್ ಕಣ ನೀನು. ಲೇ ಸಂಜಯ್, ನಿನ್ನ ನಾನು ಎಲ್ಲಿ ಇಟ್ಕೊಂಡು ಓಡಾಡ್ತೀನಿ ಅಂದ್ರೆ ಸಂಜಯ್, ಇಮ್ಯಾಜಿನ್ ಮಾಡ್ಬಿಟ್ಟ ಮನ್ಸಲ್ಲಿ ಇಟ್ಕೊಂಡು ಓಡಾಡ್ತೀನೋ. ಹೋಗ ಗೈಸ್. ನೋಡಿ ಗೈಸ್, ಇಷ್ಟೆಲ್ಲ ಮಾಡಿ ಮನ್ಸು ನೋವಿಸ್ಬಿಟ್ಟ. ಸರಿ ನಾನೇ ತಿನ್ಬಿಟ್ಟು ತಿನ್ಬಿಡು. 10,000 ಬೆಳೆದಿದ್ದು 9,000 ಚಿಲ್ಲರೆ ಆಗ್ಬಿಟ್ಟಿದೆ. ಆಮೇಲೆ ಹೋಗ್ತಾ ನಂಗೆ ಜ್ಞಾಪಿಸಿ. ನಿಮ್ಮ ಫೋನ್ ಪೇ ಏನಿಲ್ವಾ? ಸರಿ ಆಯ್ತು, ನಂಗೆ ಜ್ಞಾಪಿಸಿ ನಂಬರ್ ಹೇಳಿ ಆಯ್ತಾ ಗೈಸ್. ಸೊ ನಾನು ನಿನ್ನೆ ಮಾಡಿದ ವಿಡಿಯೋಲಿ ಹಪ್ಪಳ ಮತ್ತೆ ಕಡಲೆ ಬೀಜನಾ ನನಗೂ ಕೇಳ್ತೀನಿ ಬಿಡಿ. ಈಗ ಕೇಳ್ಬಿಟ್ಟು ಹೇಳ್ತೀನಿ. ಹಾಂ ಓಕೆ, ಲೆಟ್ಸ್ ಗೋ ಗೈಸ್. ಈಗ ವಿಡಿಯೋ ಮಾಡಕ್ಕೆ ಹೋಗ್ಬೇಕು ನಾನು. ಸಿ ಕೆಳಗೆ ಬನ್ನಿ ಹೋಗೋಣ ಗೈಸ್. ನನ್ನ ಡಯಟ್ ಫುಡ್ನ ಇವನು ತಿಂತವ್ ನೋಡಿ. ನನ್ನ ಡಿನ್ನರ್ ಇದು. ನಾನು ಡಯಟಲ್ಲಿದ್ದೀನಿ ಬಾ. ನನ್ನ ಡಯಟ್ ಫುಡ್ನ ಯಾರ್ಯಾರು ತಿಂತವ್ರು? ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲ ತಿಂತವ್ರು. ಯಾಕಂದ್ರೆ ನಾನು ತಿಂತಾರಲ್ಲ, ನಾನು ಬೇರೆ ಡಯಟ್ ಮಾಡ್ತಾರದು ಈಗ. ಸೊ ಈ ಡಯಟ್ ಫುಡ್ ದಿನ ಇನ್ನೊಂದು August 2 ಬರುತ್ತಂತೆ. ಅಲ್ಲಿವರೆಗೂ ಮಜಾ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀನಿ ಎಲ್ರಿಗೂ. ಬಿಕಾಸ್ ನಾನು ಏನೂ ತಿನ್ನಂಗಿಲ್ಲ ಅದರಲ್ಲಿ. ಸೊ ಇಟ್ ವಾಸ್ ನಾಟ್ ಅ ಮಾಸ್ ಗೇನಿಂಗ್ ಅಂತ ದಪ್ಪ ಆಗೋ ಫುಡ್ ಅಲ್ಲ ಅದು. ಇಟ್ ವಾಸ್ ಜಸ್ಟ್ ಅ ಫುಡ್ ವಿಚ್ ಇಸ್ ಹೆಲ್ತಿ ಅಷ್ಟೇ. ಅದಕ್ಕೆ ಅದನ್ನು ನಮ್ಮ ಟ್ರೈನರ್ ಬೇಡ ಅಂತ ಹೇಳಿದ್ರು. ಹೌದಾ? ಅಯ್ಯೋ ಮಳೆ ಬರ್ತಾಯ್ತಾ? ಇಲ್ಲ ಬಾ. ರಾಣಿ ಕಚ್ಚಿದ್ಮೇಲೆ ಯಾಕೋ ಅನ್ಬೇಕು ಅನಿಸ್ತಿದೆ. ಕಚ್ಚಕ್ ಮುಂಚೆ ಅನ್ಸಿರ್ಲಿಲ್ಲ, ಇವಾಗ ಸ್ವಲ್ಪ ಅನ್ಬೇಕು ಅನಿಸ್ತಾ ಇದೆ. ಮಳೆ ಬರ್ತಾ ಇದೆ ಆಕ್ಚುಲ್ ಆಗಿ. ಹನಿ ಬೀಳ್ತಾ ಇದೆ ಜೋರ್ ಮಳೆ. 3, 2, 1 ರನ್. ಲಾಕಿ ಓಪನ್ ಆಗಿಲ್ಲ ಒಂದು ಪಾಪ. ಡೈಲಾಗ್ ಕೇಳಿಸ್ಕೊ. ಏನೋ ಮಚ್ಚಾ ನಿನ್ನೆ ಸಿಗ್ಲೇ ಇಲ್ಲ ಅಂತ ಹೇಳ್ತೀಯ. ಲೇ ನಿನ್ನೆ ಯಾಕೋ ಕೇಳ್ತೀಯ ಮಚ್ಚಾ? ಫುಲ್ ಕುಡ್ದು ಟೈಟ್ ಆಗಿ ಮನೇಲೆಲ್ಲ ಸೀನ್ ಆಗ್ಬಿಟ್ಟಿದೆ ಕಣೋ. ಏನಾಯ್ತು ಹೇಳು ಅಂತ ಫುಲ್ ಎಕ್ಸೈಟೆಡ್. ಏನ ಮಚ್ಚಾ ಮನೆಗೆ ಹೋದ್ನಾ, ತೇಲ ಆಡ್ಕೊಂಡು ಹೋದೆ. ನಾ ಅಪ್ಪ ಅಮ್ಮಂಗೆ ಗೊತ್ತಾಗೋಯ್ತಪ್ಪ, ಫುಲ್ಲು ಬೈದ್ರು. ಆಮೇಲೆ ಅಪ್ಪನ ಮೇಲೆ ವಾಂತಿ ಹಾಕ್ಬಿಟ್ಟೆ ಗುರು. ಅಯ್ಯೋ ಹಿಡ್ದು ನಾಯಿ ಹೊಡ್ದಂಗೆ ಹೊಡ್ಬಿಟ್ರು ಗುರು. ಯಪ್ಪ ಯಾಕೆ ಕೇಳ್ತೀಯ ನೀನು? ಅಯ್ಯ ಅಂಥದ್ದೇನೋ ಕುಡ್ದೆ. ಒಂದು ಬಾಟ್ಲು ಬ್ರೀಸರ್ ಮಚ್ಚಾ. ನಿನ್ನ ರಿಯಾಕ್ಷನ್ ಆಮೇಲೆ ರೆಡಿ ಗೊತ್ತಿಲ್ಲ. ಸರಿ ಇಳ್ದತ್ಬೇಕಾ? ಸ್ವಲ್ಪ ಅಯ್ಯೋ ಸೌಂಡ್ ಬರುತ್ತಲ್ಲ. ಮರದ ಕೆಳಗೆ ಹಾಕ್ತೀನಿ ನಿಮ್ಗಾದ್ರು ಅಲ್ಲ ಹಾಕಿದ್ರು ಅಷ್ಟು ಹಂಗೆ ಬರುತ್ತೆ ಗೈಸ್. ಮಳೆ ಬರ್ತಾ ಇದೆ ಗೈಸ್, ಸೌಂಡು ಗೈಸ್. ವಿಡಿಯೋ ಮುಗಿಸ್ಕೊಂಡು ಬಾಯ್ಸ್ ಬಾಯ್ ಬಾಯ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ರಾಣಿ ನಾನು ನಿಂತರ ಆಗ್ಬಿಡ್ತೀನಿ ಈಗ. ಜಿಮ್ಗೆ ಲೇಟ್ ಆಗಿದೆ, ಆಟೋ ಕೆಳಕ್ಕೆ ಆಯ್ತಿದ್ದೆ ಪಾಪ. ಆಟೋ ನಂಗೆ ವೆಯ್ಟ್ ಮಾಡ್ಸೋದು ಬೇಡ. ಆರಾಮ್ ನೀವು?
ಲೆವೆಲ್ ಜಾಮು ಸ್ವಲ್ಪ ದೂರ ಇದೆ. ನಾನು ಹೋಗ್ತಿರೋ ಶ್ರವಣ್ ಬ್ರೋ ಜಿಮ್ಗೆ, ಅದಕ್ಕೆ ದೂರ ಆಗ್ತಾ ಇದೆ. 55 ಮಿನಿಟ್ಸ್ ಟ್ರಾವೆಲ್ ಮಾಡಿಕೊಂಡು ಜಿಮ್ವರೆಗೂ ಬಂದಿದ್ದೀನಿ ಗೈಸ್. ಜಿಮ್ ಮುಗಿಸ್ಕೊಂಡು ಪಟ ಪಟ ಅಂತ ಬಂದ್ವಿ ಕಾರಲ್ಲಿ. ಕಾರಲ್ಲಿ ಬಂದ್ವಿ. ವರುಣ್ ಬ್ರೋ ಡ್ರಾಪ್ ಹಾಕಿದ್ರು ಹಾಸ್ಪಿಟ್ಲ್ವರೆಗೂ. ನಾನು ಟಕ್ಕಂತ 8:15 ಇಲ್ಲಿ ಇರಬೇಕಿತ್ತು, ಅಪಾಯಿಂಟ್ಮೆಂಟ್ ಇತ್ತು ಹಾಸ್ಪಿಟ್ಲ್ ನಂದು. ಬಟ್ ನಾನು 8:40 ಬಂದ್ಬಿಟ್ಟಿದ್ದೀನಿ. ಸೊ 10 ನಿಮಿಷ ಡಾಕ್ಟ್ರ್ ವೆಯ್ಟ್ ಮಾಡಿಲ್ಲ, ಹೊರಟ್ಬಿಟ್ಟಿದ್ದಾರೆ. ಸೊ ಈಗ ಮತ್ತೆ ನಾಳೆ ಬರೋಕ್ಕೆ ಹೇಳ್ತಿದ್ದಾರೆ. ಆಟೋ ಬುಕ್ ಮಾಡ್ಕೊಳ್ಳಿಂದ ಹೊರಡೋಣ. ಸೊ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಆಟೋ ಬರ್ತಾ ಇಲ್ಲ. ಮಳೆ ಸಖತ್ತು ಮಳೆ, ಜೋರು ಮಳೆ, ಅದಕ್ಕೆ ಆಟೋ ಸಿಗ್ತಾ ಇಲ್ಲ. ವೇಟಿಂಗ್ ಗೈಸ್. ಸೊ ಅದೇ ನಮ್ಮ ಆಟೋ, ಈಗ ಹೋಗೋದು ನಾವು. ಬನ್ನಿ ಹೋಗೋಣ. ಜಾರು ದಬಾಕೊಂಡ್ಬಿಡ್ತೀವಿ, ಇಲ್ಲಿ ಹುಷಾರಾಗಿ ಹೋಗ್ಬೇಕು. ಗೈಸ್ ಸೊ ಮನೆಗೆ ಬಂದೆ ಆಟೋ ಮಾಡಿಕೊಂಡು. ಆಟೋಲಿ ಮಳೆ ಇತ್ತು ಜೋರಾಗಿ. ಬಟ್ ಇವಾಗ ಒಂದು ದುರಂತ ನಡೆದ್ಬಿಡ್ತು. ಪ್ರೋಟೀನ್ ಕೆಳಗೆ ಬಿದ್ದುಬಿಡ್ತು. ಇಲ್ಲಿ ಇಟ್ಟಿದ್ದೆ ಗೈಸ್, ಇದ್ರ ಮೇಲಿಂದ ದಬಕ್ಕನ್ನು ಕೆಳಗೆ ಬಿದ್ದೋಯ್ತು. ಏನು ಮಾಡೋದು, ನನಗಂತೂ ಮೊದಲೇ ಮೂಡ್ ಸರಿ ಇಲ್ಲ, ಇನ್ನೂ ಹಾಳಾಗೋಗ್ಬಿಡುತ್ತೆ ಹಿಂಗಾಗ್ಬಿಟ್ರೆ ಗೈಸ್. ಸೊ ನಾಳೆ ನಮ್ಮ ಮನೆಗೆ ಒಂದಷ್ಟು ಐಟಮ್ ಬರೆದಿದೆ. ಸೊ ನಮ್ಗೆ ಐಟಮ್ ತರ್ತಿರೋರು ಮೆಟ್ಲು ಸೈಜ್ ಎಷ್ಟಿದೆ ಅಂತ ಹೇಳಿದ್ರು. ಲೆಂತ್ ಬಿಡ್ತಲ್ಲ, ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀನಿ ಲೆಂತೆಲ್ಲ ಇಲ್ಲಿಂದ ಅಲ್ಲಿಗಿದೆ ಗೈಸ್. ಸೊ ಆರೆಂಜು ತಿನ್ನೋಕ್ಕಾಗ್ತಿಲ್ಲ, ನಾನು ಹಲ್ಲು ನೋವ್ತಿದೆ ಅಂತ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಗೈಸ್. ಸೊ ನಮ್ಮ ಮನೆಯವರೆಲ್ಲ ಇವಾಗ ಬಂದಿರೋ ಅನ್ಸುತ್ತೆ. ಮಿಂತ ಎಕ್ಸೈಟೆಡ್ ಬಂದರು. ಏನಾಯ್ತು ರಾಣಿ? ಓಕೆ ಗೈಸ್, ಸೊ ವ್ಲಾಗ್ನ ಎಂಡ್ ಮಾಡೋ ಸಮಯ. ಆ್ಯಂಡ್ ಅಂದು 300K ಆಗಿದೆ. ಥ್ಯಾಂಕ್ ಯು ಫ್ರಮ್ ಹಾರ್ಟ್ ಗೈಸ್. ಸೊ ಐ ಆಮ್ ವೆರಿ ಎಮೋಷ್ನಲ್ ಎಟ್ ದಿಸ್ ಮೂಮೆಂಟ್. ಸಖತ್ ಕಷ್ಟಪಟ್ಟಿದ್ದೀನಿ ಗೈಸ್. ಲೈಕ್ ದಿನ ಎದ್ದು ಕಂಟೆಂಟ್ ಯೋಚನೆ ಮಾಡಿ, ಎಡಿಟ್ ಮಾಡಿ, ಮಿಸ್ ಮಾಡಬಾರ್ದು ಅನ್ನೋ ಆ ಹುಚ್ಚು, ಮತ್ತು ನಿಮ್ಮ ಆ ಮ್ಯಾಡ್ನೆಸ್, ಆ ಸಪೋರ್ಟು, ದಟ್ ಕಮೆಂಟ್ಸ್ ಬ್ರೋ ಐ ಆಮ್ ಅಡಿಕ್ಟೆಡ್ ಅನ್ನೋ ಕಮೆಂಟ್ಸು, ದಟ್ಸ್ ಕೀಪಿಂಗ್ ಮೀ ಏನಂತಾರೆ ಮೋಟಿವೇಟೆಡ್. ಸೊ ಆದಷ್ಟು ಬೇಗ ಮಾಡೋಣ ಗೈಸ್. ನನಗೆ ಒಂದೇ ಸಾರಿ 1 million ಹೋಗ್ಬಿಡ್ಬೇಕು, ಒಂದೇ ಸಾರಿ 500K ಹೋಗ್ಬೇಕು ಅನ್ನೋದಿಲ್ಲ. ಐ ಎಂಜಾಯ್ ದಿಸ್ ಪ್ರೊಸೆಸ್. ಐ ಎಂಜಾಯ್ ರಿಯಲ್ ಆಡಿಯನ್ಸ್. ಐ ಎಂಜಾಯ್ ಆಡಿಯನ್ಸ್ ಹೂ ಆರ್ ಸಬ್ಸ್ಕ್ರೈಬಿಂಗ್, ವಾಚಿಂಗ್ ಮೈ ವಿಡಿಯೋ. ಇದು ಇವ್ನು ಕಷ್ಟಪಡ್ತಾನಪ್ಪ, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡೋ ಆಡಿಯನ್ಸ್ ಬೇಕು ನನಗೆ. ಸೊ ಈಗ ನೀವು ಮಾಡಬೇಕಾಗಿರೋದಿಷ್ಟೇ, ಆದಷ್ಟು ನಿಮ್ಮ ಫ್ಯಾಮ್ಲಿಗೆ ಎಲ್ಲ ನಾನು ವ್ಲಾಗ್ಸ್ ಬಗ್ಗೆ ಹೇಳಿ, ಈ ಥರ ಡೈಲಿ ವ್ಲಾಗ್ ಮಾಡ್ತಾರೆ ನೋಡಿ ಅಂತ. ನಂದು ಟಾರ್ಗೆಟ್ ಇರೋದು ದಿನಕ್ಕೆ 500K ಜನ ನೋಡಬೇಕು ಗೈಸ್. ಹಂಗೆ 1 million ಆಗಬೇಕು, ಹಂಗೆ 2 million ಆಗಬೇಕು. ತುಂಬ ದೊಡ್ಡ ಕನ್ಸುಗಳಿದೆ. ಸೊ ಹೆಂಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಡ್ರೀಮ್ ಬಿಗ್, ಅಚೀವ್ ದ ಡ್ರೀಮ್. ಬಾಯ್.